ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ಲಾಗಲ್ಲಿ ಊರಿಗೆ ಹೋಗಿದ್ವಲ್ವ, ಆ ಲಾಗನ್ನು ಶೇರ್ ಮಾಡಿದ್ದೆ. ಅಲ್ಲಿ ಹಬ್ಬನ ಆಚರಣೆ ಮಾಡಿರೋವಂಥದ್ದು. ಇದು ನೆಕ್ಸ್ಟ್ ಡೇ ಊರಿಂದ ವಾಪಸ್ಸು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಬೆಳಗ್ಗೆನೇ ಹೊರಟ್ವಿ, ಒಂದು 9:30 10 ಗಂಟೆ ಹಂಗೆ ತಿಂಡಿ ತಿಂದುಬಿಟ್ಟು ಊರಿಂದ ಹೊರಟ್ವಿ. ಬಿಸಿಲೇನಿರಲಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ಅಷ್ಟೊಂದು ಜರ್ನಿ ಏನು ಬೋರ್ ಅನ್ನಿಸ್ಲಿಲ್ಲ. ಅಂದರೆ ತಂಪಾಗಿತ್ತು. ಅಂದರೆ ಹೋಗ್ಬೇಕಾದ್ರೂ ತುಂಬ ಅಂದರೆ ತುಂಬ ಮಳೆ. ಬೆಂಗಳೂರಿಂದ ಊರಿಗೆ ಹೋಗೋ ತನಕ ಫುಲ್ಲು ಮಳೆನೇ ಇತ್ತು. ನೈಟು ಸಂಜೆ ನಾವು ಇಲ್ಲೊಂದು 5:30 ಹಂಗೆ ಹೊರಟ್ವಿ. ನೈಟು 9:30 10 ಗಂಟೆ ಏನಾಯಿತು ಊರಿಗೆ ಹೋಗೋ ಅಷ್ಟರಲ್ಲಿ. ಅಲ್ಲಿ ತನಕನೂ ಎಲ್ಲೂ ಗ್ಯಾಪ್ ಇಲ್ಲ, ಮಳೆ ಬರ್ತಾನೆ ಇತ್ತು. ಬಟ್ ಇವಾಗ ಸ್ವಲ್ಪ ದೂರ ಇತ್ತು ಮಳೆ, ಸ್ವಲ್ಪ ದೂರ ಇಲ್ಲ, ಅಲ್ಲಲ್ಲಿ ಗ್ಯಾಪ್ ಇತ್ತು ಸ್ವಲ್ಪ. ಅಂದರೆ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಬರ್ತಾ ರೋಡಲ್ಲೆಲ್ಲ ಹಣ್ಣು ಮಾರ್ತಾಯಿದ್ರು ಟ್ಯಾಕ್ಟ್ರಲ್ಲಿ ಇಟ್ಕೊಂಡು. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನ ತೊಗೊಳ್ಳೋಣ ಅಂತೇಳಿ ಗಾಡಿನ ನಿಲ್ಲಿಸಿದ್ದೀವಿ. ಕಿತ್ಕೋ ಚೆನ್ನಾಗಿರೋದು ಹಾಕಿ ಅಣ್ಣ. ಅದು ಹಾಕ್ಬಿಡಿ ಅಣ್ಣ. ಬೇಡ, ಅದು ಚೆನ್ನಾಗಿರೋದು ಹಾಕಿ ಪ್ಲೀಸ್. ಅಯ್ಯ ತಿನ್ನು. ಮುಂದೆ ಹಾಕಿ ಹೆಚ್ಚಾಗಿ. ಅಲ್ಲ, ರೋಗ ಅಂತಾರಲ್ಲ, ಕಾಯಿಲೆ ತಿನ್ಬಾರ್ದಂತ. ಬೇಡ, ಅದು ಇನ್ನೊಂದು ಒಂಚೂರು ಉಪಕಾರ ಹಾಕ್ಬೇಡಿ, ಒಂದು ಯಾವುದಾದ್ರೂ ಒಂದು ಚಿಕ್ಕದು. ಇನ್ನು ಮಾವಿನ ಹಣ್ಣು ಆ ಥರ ಬ್ಲ್ಯಾಕ್ ಆಗಿತ್ತಲ್ಲ, ಹಾಗಾಗಿ ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂದೆ. ಬಟ್ ಅವರು ಇಲ್ಲ ಮೇಡಮ್, ಈಗ ಲಾಸ್ಟ್ ಸೀಸನ್ ಅಲ್ವಾ, ಹಾಗಾಗಿ ಅದೇ ರೀತಿ ಬರುತ್ತೆ ಅಷ್ಟೇ. ಅದು ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಹಣ್ಣು ತುಂಬಾ ಚೆನ್ನಾಗಿದೆ, ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಅಂತೇಳಿ ಫೋರ್ಸ್ ಮಾಡಿದ್ರು. ಹಾಗಾಗಿ ನಾನು 1 kg ತೊಗೊಂಡೆ ನೋಡೋಣ ಅಂಥೇಳಿ. ವಾಶ್ ಮಾಡಿದ್ರೆ ಹೋಯ್ತದು. ಹಾಗಾಗಿ ತೊಗೊಂಡೆ 1 kg. ಸಿಪ್ಪೇನು ಬೇಡ, ಸಿಪ್ಪೇನು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು 1 kg ತೊಗೊಂಡು, ಇದು ಸ್ಟಾರ್ ಫ್ರೂಟ್ಸು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಯಾವತ್ತೂ ತಿಂದೇ ಇಲ್ಲ ನಾನು, ಹೇಗಿರುತ್ತೆ ಏನೋ ಅಂದರೆ. ಬಟ್ ಅವರೊಂದು ಟೇಸ್ಟ್ ಮಾಡೋಕ್ಕೆ ಕೊಟ್ಟರು, ಒಂದು ಉಪ್ಪು ಖಾರ ಹಾಕಿ ಬೇರೆ ಕೊಟ್ಟರು. ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಮಿಕ್ಸಾಗಿ ಬಾಯಲ್ಲಿಟ್ಟಿರತ್ತು ಸಖತ್ತಾಗಿತ್ತು. ಈಗಲೂ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಅದನ್ನು ನೆನೆಸ್ಕೊಂಡು ನೋಡ್ತಾ ಇದ್ರೇ ನೀರು ಬರ್ತಾಯಿತ್ತು ಬಾಯಲ್ಲಿ, ಅಷ್ಟು ಚೆನ್ನಾಗಿತ್ತು ಅದು ಫ್ರೂಟ್ಸು. ಹಾಗಾಗಿ ಅದು ಒಂದು ಅರ್ಧ kg ತೊಗೊಬಂದೆ. ಮಕ್ಕಳು ಯಾವ ಫ್ರೂಟ್ಸ್ ಆದ್ರೂ ಅಷ್ಟೇ, ಮಕ್ಕಳು ಎಲ್ಲ ತಿಂತಾರೆ ಫ್ರೂಟ್ಸ್, ಅದೊಂದು ಖುಷಿ. ಅವರೂ ತಿಂದರು. ಇನ್ನು ನೇಚರ್ ನಾನು ಹೇಳ್ದಂಗೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿತ್ತು ವೆದರು. ಜರ್ನಿ ಮಾಡೋದಕ್ಕೆ ಒಂಥರ ಫುಲ್ ಖುಷಿ ಇತ್ತು ಅಂತಲೇ ಹೇಳ್ಬೋದು. ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ. ನೇಚರ್ ಚೆನ್ನಾಗಿತ್ತಲ್ವ, ಹಾಗಾಗಿ ಮಕ್ಕಳಿಗೆ 1-2 ರೀಲ್ಸ್ ಮಾಡಿ ಅಂತ ಹೇಳಿದೆ. ಹನಿ ಉದುರುತ್ತಾ ಇತ್ತಲ್ವ, ಮಾಡಿಸೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗುತ್ತೆ ಅಂತೇಳಿ ಹಾಗೆ ಬಂದ್ವಿ. ರೀಲ್ಸ್ ಮಾಡಿಸ್ದೆ 1-2. ಬಟ್ ಇನ್ನು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಊರಿಂದ ಬರಬೇಕಾದ್ರೇ ಆವಾಗಲೇ ಮಾಡಿಸಿದ್ದೆ. ಮತ್ತೆ ಅವರಿಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರಿಗೆ ಇಷ್ಟಪಟ್ಟು ಮಾಡಿದ್ರೇ ಚೆಂದ, ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಸುಮ್ಮನಾದೆ. ಅದು ಬೇರೆ ಟೈಮ್ ಬೇರೆ ಆಗುತ್ತೆ ಅಂತೇಳಿ ಬಂದ್ವಿ. ಇಲ್ಲಿ ನಾವು ಗೌರಿಬಿದನೂರಿದು. ಇಲ್ಲಿ ಫಿಶ್ಶು ಚೆನ್ನಾಗಿರೋದು ಸಿಗುತ್ತೆ. ಇಲ್ಲಿ ಫಿಶ್ ಹಿಡಿತಾರೆ. ನಮ್ಮ ಮನೆಯವ್ರು ಲಾಸ್ಟ್ ಟೈಮ್ ಇಲ್ಲೇ ತಂದಿದ್ರು, ಚೆನ್ನಾಗಿತ್ತು. ಹಾಗಾಗಿ ನನ್ನ ಮಗಳು ಅದನ್ನು ಕೊಡಿಸ್ಪಪ್ಪ ಅಂತ ಕೇಳ್ತಾಯಿದ್ಲು. ಅವ್ರ ಪಪ್ಪ ಇವಾಗ ಸಿಗಲ್ಲಮ್ಮ, ಬೇರೆ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ರು. ನೋಡಿದ್ವಿ, ಇದ್ದರೆ ತೊಗೊಂಡೋಗೋಣ ಅಂತ. ಬಟ್ ಅಲ್ಲಿ ಹಿಡಿತಾ ಇರಲಿಲ್ಲ. ಇನ್ನೂರಿಂದ ನಮ್ಮ ಅತ್ತೆ ಕಡಲೆಕಾಯಿ ಕೊಟ್ಟು ಕಳಿಸಿದ್ರು, ಅದನ್ನು ತಿನ್ಕೊಳ್ತಾ ಜರ್ನಿ ಮಾಡ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇತ್ತಲ್ವ. ಇದು ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾದ್ರೂ ಕಡಲೆಕಾಯಿ ಟೇಸ್ಟಿಯಾಗಿರುತ್ತೆ.
ಏನ್ ಮಾಡೋಣ ಬಾಯ್. ನೋಡಿ ಮಕ್ಳು ಇದೇ ಥರ ಫುಲ್ಲು ಖುಷಿಯಾಗಿ ಬಂದರು. ಇಬ್ಬರೂ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿಲ್ಲ. ನೈಟ್ ಚೆನ್ನಾಗಿ ಮಲಗಿದ್ರಲ್ವ, ಹಾಗಾಗಿ ಕಾರಲ್ಲೇನು ನಿದ್ದೆ ಮಾಡಲಿಲ್ಲ. ಇಬ್ಬರು ಹಾಡು ಹೇಳ್ಕೊತ ಡ್ಯಾನ್ಸ್ ಮಾಡ್ಕೊತ ಬಂದರು. ಇನ್ನು ಅಷ್ಟರಲ್ಲೇ ಹಶ್ವಾಗಿತ್ತು, ಏನಾದರೂ ಊಟ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ. ಇನ್ನು ನಾನು ಪೂರ್ತಿಯಾಗಿ ಒಂದು ಊಟ ತಗೊಂಡೆ. ನನ್ನ ಮಗ ಬಂದುಬಿಟ್ಟು ಪರೋಟ ಮತ್ತು ರೋಟಿ ಮತ್ತು ಕರಿ ತೊಗೊಂಡ. ಇನ್ನು ನಮ್ಮ ಯಜಮಾನ್ರು ಒಂದು ಮಸಾಲೆ ದೋಸೆ ತೊಗೊಂಡ್ರು. ಊಟ ಅಷ್ಟೇ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ತಿಂದಿದ್ದಕ್ಕೂ ಸಮಾಧಾನ ಆಯಿತು. ಅಂದರೆ ಒಂಥರ ನಮ್ಮ ಟೇಸ್ಟ್ಗೆ ಅಡ್ಜಸ್ಟ್ ಆಗೋ ಥರ ಇತ್ತು. ಊಟ ಚೆನ್ನಾಗಿತ್ತು. ಹಾಗಾಗಿ ಪೂರಿ, ಅನ್ನ ಮತ್ತು ಪಲ್ಯ, ಒಂದು ಕಾಯಿ ಒಬ್ಬಟ್ಟು ಕೊಟ್ಟಿದ್ದರು ಮತ್ತು ಸಬ್ಬಕ್ಕಿ ಪಾಯಸ ಅದನ್ನು ಕೊಟ್ಟಿದ್ದರು. 2 ಥರ ಸ್ವೀಟು, ಕಾಯಿ ಒಬ್ಬಟ್ಟು ಮತ್ತು ಸಬ್ಬಕ್ಕಿ ಪಾಯಸ, ಮೊಸರು, ತಿಳಿ ಸಾರು, ಗಟ್ಟಿ ಸಾರು, ಸಾಗು ಎಲ್ಲನೂ ಕೊಟ್ಟಿದ್ದರು. ಚೆನ್ನಾಗಿತ್ತು. ಇನ್ನು ಪರೋಟಗೂ ಅಷ್ಟೇ, ರೋಟಿಗೂ ಅಷ್ಟೇ ಇದು ಬರುತ್ತಲ್ವ ಹೂಕೋಸು, ಅದ್ರದ್ದು ಗ್ರೇವಿ ಮತ್ತು ಮಾಮೂಲಿ ದಾಲ್ ಕೊಟ್ಟಿದ್ದರು. ಇನ್ನು ನಮ್ಮ ಮನೆಯವ್ರು ಮಸಾಲೆ ದೋಸೆ ತೊಗೊಂಡ್ರು. ಇನ್ನು ಎಲ್ಲರದ್ದು ಊಟ ಆಯಿತು. ಊಟ ಮುಗಿಸ್ಕೊಂಡು ಹೊರಟ್ವಿ. ನಾವು ಬಂದಿರೋವಂಥದ್ದು ಇದು ದೊಡ್ಡಬಳ್ಳಾಪುರದ ಹತ್ರ ಇದೆ ಹೋಟೆಲ್ಲು. ಇದು ಹೋಟೆಲ್ ಹೆಸರು ಬಂದ್ಬಿಟ್ಟು ಸಮೃದ್ಧಿ ಹೋಟೆಲ್ ಅಂತೇಳಿ, ವೆಜ್ ರೆಸ್ಟೋರೆಂಟ್ ಇದು. ಇಲ್ಲಿ ನಿಲ್ಲಿಸಿದ್ವಿ. ಬೈಪಾಸಲ್ಲೇ ಇದೆ, ಹಾಗಾಗಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಲಾಸ್ಟ್ ಟೈಮು ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಲ್ಲ, ಆವಾಗ ತಿಂದು ನೋಡಿದ್ವಿ. ಟೇಸ್ಟು ಅವತ್ತು ಟಿಫನ್ ಮಾಡಿದ್ವಿ, ಟೇಸ್ಟ್ ಚೆನ್ನಾಗಿತ್ತು. ಹಾಗಾಗಿ ಅಲ್ಲೇ ತಿನ್ನೋಣ ಅಂತ ಅಲ್ಲಿದ್ದ ವೆಯ್ಟ್ ಮಾಡ್ಕೊಬಂದು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ತಿಂದಿದ್ದು. ಚೆನ್ನಾಗಿದೆ ಟೇಸ್ಟ್ ಅಂತೂ. ಇನ್ನು ಮನೆಯಿಂದ ಉಪ್ಪಿಟ್ಟು ಕೊಟ್ಟು ಕಳಿಸಿದ್ರು ನಮ್ಮ ಅತ್ತೆ, ಬಟ್ ಅದನ್ನು ಮಕ್ಕಳು ತಿನ್ನಲಿಲ್ಲ. ಬೇಡ ಬೇಡ ಅಂತ ಅಂದರು, ಹೋಟ್ಲಲ್ಲೇ ಬೇಕು ಅಂತ. ಏನು ಎನಿ ಟೈಮ್ ಕೊಡಿಸಲ್ಲ, ಯಾವಾಗಾದರೂ ಈ ರೀತಿ ಹೊರಗಡೆ ಬಂದಾಗ ಮಾತ್ರ ಅಲ್ವಾ, ಪರವಾಗಿಲ್ಲ ಅಂಥೇಳಿ ತಿಂದ್ಕೊಂಡು ಅಲ್ಲಿಂದನೇ ಬಂದ್ವಿ. ಇನ್ನು ಮನೆ ರೀಚ್ ಆದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 4:15 ಏನೋ ಆಗಿತ್ತು. 4:15-5 ಗಂಟೆ ಆಗಿತ್ತು ಅನಿಸುತ್ತೆ. ತೆಗಿ, ಅಲ್ಲಿ ಹಾಕಿಲ್ಲ, ತೆಗಿತೀನಿ. ಯಾಕೆ ಹಾಕಿಲ್ಲ? ಹಾಕೈತೆ. ಹೌದಾ? ಅಲ್ಲೇ ಹಟ್ಟು ಬರ್ತಾನೆ. ತೆಗ್ದಿಲ್ಲ ನೀಟಾಗೆ, ತೆಗ್ದಿಲ್ಲ ಅವನು. ಹಿಡ್ಕ ಅವನ್ನ. ತೆಗ್ದಿದ್ದೀನಿ. ತಳ್ಳಕ್ಕಾಗಿಲ್ಲ ಅವನಿಗೆ, ತೆಗ್ದಾನಂತೆ ತಳ್ಳಕ್ಕಾಗಿ. ಹಾಂ ತಾಂಬರ್ರಿ, ಎಲ್ಲ ತಂದು ಇಡ್ರಿ ಲಗೇಜ್ ಎಲ್ಲ. ಈ ರೂಮಲ್ಲಿ ಇಟ್ಬಿಡಪ್ಪ. ನಿಹಾಲ್ ಈ ರೂಮಲ್ಲಿ ಇಡ್ರಿ, ಈ ರೂಮಲ್ಲಿ ಇಡ್ರಿ ತಂದೆಲ್ಲ. ಈ ರೂಮಲ್ಲಿ ಇಡ್ರಪ್ಪ ತಂದೆಲ್ಲ. ತಂಬ್ರಗ್ರಮ್ ಹೋಗಮ್ಮ, ನೀನು ನಿಧಾನಕ್ಕೆ ಹೋಗ್ರಿ, ಮಳೆ ಬರ್ತೈತೆ. ಗೆದ್ದಾಳ ಇವ್ನಿಗೆ, ಅಲ್ಲಿ ಸುಸ್ತಾಯ್ತು ಇವ್ನಿಗೆ. ಸುಸ್ತಾಯ್ತು. ಅಲ್ಲಿ ಮೆಟ್ಲ ಕೇಳಿದೆ, ಡಿಮಾರ್ಟಲ್ಲಿ ಅದನ್ನ ಹುಡ್ಕೊಂಡು ಹೋದೆ. ಏನು ಹುಡ್ಕೊಂಡು ಹೋದೆ ಡಿಮಾರ್ಟಲ್ಲಿ? ಅದೆಲ್ಲ ಇಟ್ಕೊಂಡ್ಬರ್ಲಿಲ್ಲ. ಅಯ್ಯೇ. ಕಾರ್ ಓಡಿಸ್ಲಿಲ್ಲ. ಹಾಗೆ ಬರ್ತಾ ನೆಲಮಂಗಲದಲ್ಲಿ ಇದೆಯಲ್ವ ಡಿಮಾರ್ಟು, ಅಲ್ಲಿಗೆ ಹೋಗಿದ್ವಿ. ನೆಲಮಂಗಲ ಡಿಮಾರ್ಟ್ಗೆ ಹೇಗೂ ಬಂದಿದ್ದೀವಲ್ಲ ಅಂತ ನಾನೇನೋ ತೊಗೋಬೇಕಿತ್ತು, ಹೋದೆ. ಬಟ್ ನಾನು ಹೋಗಿದ್ದು ಸಿಗಲಿಲ್ಲ ಅಲ್ಲಿ. ಹಾಗಾಗಿ 2 ಪಿಲ್ಲೋ ಕವರ್ ಮಾತ್ರ, ಪಿಲ್ಲೋಸು ಮತ್ತು ಒಂದು ಬೆಡ್ ಕವರ್ ತೊಗೊಬಂದೆ. ಇನ್ನು ಬಂದ ತಕ್ಷಣ ಎಲ್ಲದೂ ಇಡ್ಸ್ಕೊಳ್ಳೋದಾಯಿತು. ಅಂದರೆ ಅಲ್ಲಿ ಸ್ವಲ್ಪ ಕಡಲೆಕಾಯಿ, ಮೆಣಸಿನ್ಕಾಯಿ ಅದೆಲ್ಲ ಊರಿಂದ ಬಂದರೆ ಸಾಮಾನ್ಯವಾಗಿ ಲಗೇಜ್ ಇದ್ದೇ ಇರುತ್ತಲ್ವ. ಲಗೇಜ್ ಎಲ್ಲ ಮಕ್ಕಳು ತಂದು ಇಡ್ತಾಯಿದ್ದಾರೆ. ನೋಡಿ ಮಳೆ ಇನ್ನೂ ಹನಿ ಜಿನಿ ಅಂತ ಹನಿ ಬರ್ತಾನೆ ಇದೆ ಮಳೆ. ಹೇಳಿದ್ನಲ್ವ ಫುಲ್ಲು ಮಳೆ ಅಲ್ಲಿಂದನೂ. ಹೋಗ್ಬೇಕಾದ್ರಂತೂ ಫುಲ್ಲು ಮಳೆ ಇತ್ತು, ರೋಡೇ ಕಾಣಿಸ್ತಾ ಇರಲಿಲ್ಲ. ಅದರಲ್ಲಿ ಬೇರೆ ನೈಟ್ ಬೇರೆ ಹೋಗಿದ್ವಾ, ಹೋಗಬೇಕಾದ್ರೆ ಸ್ವಲ್ಪ ರಿಸ್ಕ್ ಆಯಿತು. ಆದರೆ ಜರ್ನಿ ತಣ್ಣಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಬಂದ ತಕ್ಷಣ ಶೀತದಲ್ಲಿ ಫುಲ್ಲು ತಲೆನೋವು ಬಂದುಬಿಡ್ತು ನನಗೆ ಅಲ್ಲಿಂದ ಬರೋ ಅಷ್ಟರಲ್ಲಿ. ಹಾಗಾಗಿ ಟೀ ಮಾಡ್ಕೊಳ್ಳೋಣ ಅಂತೇಳಿ ಟೀ ಮಾಡ್ತಾಯಿದ್ದೀನಿ. ಬಂದ್ರೇ ನಾನು ಟೀ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತೇಳಿ. ಅಂದರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂತಂದರೆ ಇವತ್ತು ಸೋಮವಾರ ಅಲ್ವಾ. ಸೋಮವಾರ ಆಗಿರೋದ್ರಿಂದ ಮನೆ ವಾರ ಪೂಜೆ ಮಾಡಬೇಕು, ನೆಲ ಎಲ್ಲ ಒರೆಸ್ಬಿಟ್ಟು ದೇವ್ರ ಪೂಜೆ ಮಾಡಬೇಕು. ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂಥೇಳಿ ಸ್ವಲ್ಪ ಬರೀ ಟೀ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಶುಂಠಿನ ಜಜ್ಜಾಕ್ಕೊಳ್ತಾ ಇದ್ದೀನಿ. ನನಗೇನೋ ಅಭ್ಯಾಸ ಆಗೋಗಿದೆ ಅದು. ಸ್ವಲ್ಪ ತಲೆನೋವು ಬಂದಾಗ ಶುಂಠಿ ಟೀ ಕುಡಿದ್ರೆ ಬೇಗನೆ ಕಡಿಮೆ ಆಗುತ್ತೆ. ನನಗೆ, ಬೇರೆಯವ್ರಿಗೆ ಯಾವ ರೀತಿನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಸ್ವಲ್ಪ ಶುಂಠಿ ಹಾಕಿರೋ ಟೀ ಕುಡಿದ್ರೆ ಸ್ವಲ್ಪ ತಲೆನೋವು ಕಮ್ಮಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಟೀನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸೋಮವಾರ ಆಗಿರೋದ್ರಿಂದ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಎಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ನೆಲ ಎಲ್ಲ ಒರೆಸಿ
ಪೂಜೆನ ಮಾಡಬೇಕು. ನಾನು ಕಸ ಹೊಡೆದು ನೆಲೆಲ್ಲ ಒರೆಸ್ಕೊಟ್ರೆ ನಮ್ಮ ಮನೆಯವರು ಪೂಜೆನ ಮಾಡ್ತಾರೆ. ಹಾಗಾಗಿ ಇನ್ನು ಸಂಜೆ ಆಗಿಬಿಡುತ್ತೆ ಅಂತೇಳಿ ಅಲ್ಲಿ 5 ಗಂಟೆ ಮೇಲಾಗಿತ್ತು. ತೋರಿಸಿದ್ದೆಲ್ಲ ಬೇಗ ಬೇಗ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ತಿಂದು ಹೇಳ್ರಿ, ಮಧ್ಯಾಹ್ನ ತಿನ್ನಿರಿ ಅಂದರೆ ಇಳಿಲಿಲ್ಲ ಉಪ್ಪಿಟ್ಟು. ಇವಾಗ ಹೋಗ್ತೈತೆ. ಅಡುಗೆ ಲೇಟ್ ಆಯ್ತಂತಲ್ಲ. ಹೊಟ್ಟೆ ಹಶ್ವಾಗಿತ್ತಾ? ಇನ್ನು ಮಕ್ಳು ಹಶ್ವಾಗೈತೆ ಅಂತೇಳಿ ಉಪ್ಪಿಟ್ಟು ಊರಿಂದ ನಮ್ಮ ಅತ್ತೆ ಪಾಪ ಅವ್ರು ತಿನ್ನಲಿಲ್ಲ ರಿಷಿಕ ಅಲ್ಲಿ ತಿಂಡಿನ. ಹಾಗಾಗಿ ಕಾರಲ್ಲಾದರೂ ತಿಂತಾರಲ್ವ ಅಂತೇಳಿ ಉಪ್ಪಿಟ್ಟು ಮತ್ತು ಚಟ್ನಿ ಪುಡಿ ಕೊಟ್ಟು ಕಳಿಸಿದ್ರು. ಆವಾಗ ತಿನ್ನಲಿಲ್ಲ ಅವರು, ಹೋಟ್ಲಲ್ಲಿ ತಿನ್ನಬೇಕು ಅಂತೇಳಿ. ಬಟ್ ಇಲ್ಲಿ ಇವಾಗ ಹಶ್ವಾಗಿತ್ತಲ್ವ, ಇನ್ನೂ ಅಡುಗೆ ಆಗಿರಲಿಲ್ಲ. ಈಗ ತಾನೇ ಇನ್ನೂ ಅನ್ನಕ್ಕೆ ಇಟ್ಟಿದ್ದೆ. ಹಾಗಾಗಿ ಉಪ್ಪಿಟ್ಟನ್ನೇ ತಿಂತಾಯಿದ್ದಾರೆ. ಅವರು ಉಪ್ಪಿಟ್ಟು ತಿಂತಾಯಿದ್ರು. ನಾನು ನಮ್ಮ ಮನೆಯವರ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿದರು. ನಾನು ಕೈ ಮುಗ್ದೆ. ಇನ್ನು ಎಲ್ಲ ಆದಮೇಲೆ ಅನ್ನವನ್ನು ಮಾಡಿಕೊಂಡೆ. ಇನ್ನು ಸಾಂಬಾರಿಗೆ ಸ್ವಲ್ಪ ಮೊಸರು ತಂದುಬಿಟ್ಟು ಒಗ್ಗರಣೆ ಮಾಡಿಕೊಂಡೆ. ಚಟ್ನಿ ಪುರಿ ಬೇರೆ ಇತ್ತಲ್ವ, ಹಾಗಾಗಿ ಇವಾಗ ಒಂದು ಟೈಮ್ಗೆ ಇನ್ನೇನು ಮಕ್ಕಳೂ ತಿಂದುಬಿಟ್ಟಿದ್ದಾರೆ. ಮತ್ತೆ ಅವ್ರು ತಿನ್ನಲ್ಲ, ಇನ್ನೇನು ಸಾಂಬಾರು ಮಾಡೋದು ಅಂತೇಳಿ. ಹಾಗಾಗಿ ಅದಕ್ಕೆ ಮೊಸರು ಒಗ್ಗರಣೆ ಮಾಡ್ಕೊಂಬಿಟ್ಟು ಅನ್ನ ಮಾಡಿಕೊಂಡೆ. ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ಎಲ್ಲನೂ ತಂದಿರೋ ಅಂಥದ್ದು ಎತ್ತಿಟ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೇ ಸ್ಟಾರ್ ಫ್ರೂಟ್ಸ್ ತಂದೆ ಅಂತ ಹೇಳಿದ್ನಲ್ವ, ಅದನ್ನು ಅಷ್ಟೇ ಒಂದು ಇದಕ್ಕೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಮಾಮೂಲಿಯಾಗಿ ಇಲ್ಲಿ ತರೋದಕ್ಕಿಂತ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ವ, ಅಲ್ಲಿ ಸ್ವಲ್ಪ ಒಂದು 10-20 ರೂಪಾಯಿ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ರೇಟ್ ಕಡಿಮೆ ಅನ್ನೋದಕ್ಕಿಂತ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಹಣ್ಣುಗಳೆಲ್ಲ. ಹಾಗಾಗಿ ಅಲ್ಲಿ ಆವಾಗಲೇ ಕಿತ್ತು ಡೈರೆಕ್ಟಾಗಿ ಇದು ಮಾಡ್ತಾರಲ್ವ, ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ತೊಗೊಬಂದೆ ಕೆಲವು ಫ್ರೂಟ್ಸ್ನ. ಇದು ಮೋಸಂಬಿ ಬಂದುಬಿಟ್ಟು ಇದು ಊರಿಂದ ತೊಗೊಂಬಂದಿರೋ ಅಂಥದ್ದು. ದುಡ್ಡಿಗೇನು ಪರ್ಚೇಸ್ ಮಾಡಿಲ್ಲ, ಊರಿಂದ ತೊಗೊಬಂದೆ. ಇನ್ನು ಆಪಲ್ಲು ಮತ್ತು ಡ್ರ್ಯಾಗನ್ ಫ್ರೂಟ್ಸು ಮತ್ತು ಮಾವಿನ ಹಣ್ಣು ಇಷ್ಟನ್ನು ನಾನು ಇಲ್ಲಿ ತೊಗೊಂಡಿರೋ ಅಂಥದ್ದು. ಸಾಮಾನ್ಯವಾಗಿ ಊರುಗಳ್ಗೆ ಹೋದರೆ ಬೇಜಾರು ಅನ್ಸೋದೇನು ಅಂತಂದರೆ ಬಟ್ಟೆ ಪ್ಯಾಕ್ ಮಾಡಬೇಕು. ಅದೊಂದು ಬೋರಿಂಗ್ ಕೆಲಸ. ತಂದಮೇಲೆ ಎಲ್ಲ ಯಾವ್ಯಾವ ಪ್ಲೇಸಲ್ಲಿ ಅಲ್ಲೆಲ್ಲಿ ಇರುತ್ತಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಆ ಜಾಗಕ್ಕೆ ಸೇರಿಸೋದು ಇನ್ನೊಂದು ತಲೆನೋವಿನ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಎಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡಿಲ್ಲ, ಹಂಗೆ ತೊಗೊಬಂದಿದ್ದೀನಿ. ಇನ್ನು ವಾಶ್ ಮಾಡ್ಕೋಬೇಕು ಬಟ್ಟೆ ಬೇರೆ. ಅದೆಲ್ಲ ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು ಇನ್ನೇನು ಅಂತೇಳಿ ಬಟ್ಟೆ ಬ್ಯಾಗ್ ಓಪನ್ನೇ ಮಾಡಿಲ್ಲ. ನಾನು ಹಂಗೆ ಇಟ್ಬಿಟ್ಟು ಇದು ಫ್ರೂಟ್ಸ್ಗಳ್ನ ಮಾತ್ರ ಎತ್ತಿಟ್ಕೊಳ್ತಾ ಇದ್ದೀನಿ. ಕವರಲ್ಲಿ ಅದೇ ರೀತಿ ಇಟ್ಟರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ. ಅದಲ್ಲದೆ ಜರ್ನಿ ಏನು ಅಷ್ಟೊಂದು ಟಯರ್ಡ್ ಅನ್ನಿಸ್ಲಿಲ್ಲ ಅಲ್ವಾ, ವಾತಾವರಣ ಚೆನ್ನಾಗಿತ್ತು. ಹಾಗಾಗಿ ಈ ಫ್ರೂಟ್ಸು ಚೆನ್ನಾಗಿ ತಿಂತಾರೆ ಮಕ್ಕಳು. ಇದರಲ್ಲಿ ವೈಟೂ ಬರುತ್ತಲ್ವ, ಅದು ತಿಂತಾರೆ ಮತ್ತು ಇದನ್ನು ತಿಂತಾರೆ ಚೆನ್ನಾಗಿ. ಇನ್ನು ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊಂಡೆ. ಇನ್ನು ಊರಿದ್ದ ಖಾರದ ಪುಡಿ ಮತ್ತು ಕಡಲೆಕಾಯಿ ಕೊಟ್ಟು ಕಳಿಸಿದ್ರು. ಕಡಲೆ ಬೀಜ ಸ್ವಲ್ಪ ತೊಗೊಬಂದೆ. ಕಡಲೆಕಾಯಿ ಕೊಟ್ಟು ಕಳಿಸಿದ್ದಾರೆ. ಫ್ರೀ ಇದ್ದಾಗ ಸುಲ್ಕೊಂಡ್ರೆ ಆಯಿತು. ಜೊತೆಗೆ ಸ್ವಲ್ಪ ನಮ್ಮ ಗಿಡದಲ್ಲೇ ಅಲ್ಲೇ ಬಿಟ್ಟಿರೋವಂಥದ್ದು ಹಾಗಲಕಾಯಿ ಮತ್ತು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಊರಿಂದ ತರೋದಕ್ಕೂ ಇಲ್ಲಿ ತಗೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟು ಮನೆಯೆಲ್ಲ ಘಮ ಘಮ ಅಂತಿತ್ತು ಕರಿಬೇವು ಸ್ಮೆಲ್ಲು, ಅಷ್ಟು ಚೆನ್ನಾಗಿತ್ತು. ಫ್ರೆಶ್ಶಾಗಿ ಬೇರೆ ಇತ್ತಲ್ವ. ಯಾವ ಫ್ರಿಜ್ಜಲ್ಲಿ ಏನು ಇಟ್ಟಿಲ್ಲ ಅಂದರೂ ಒಂದು 20 ದಿನ ಅಂತೂ ಫ್ರೆಶ್ಶಾಗೇ ಇರುತ್ತೆ ಕರಿಬೇವು, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಖಾರದ ಪುಡಿ ನಾನು ಮಾಡಿಸಿದ್ದೆ, ಬಟ್ ನಮ್ಮ ಅತ್ತೆನೂ ಮಾಡಿಸಿದ್ರಲ್ವ, ಅಷ್ಟೊಂದು ಯೂಸ್ ಮಾಡಲ್ಲ, ಫ್ರಿಜ್ಜಲ್ಲಿ ಇಟ್ಕೊಳಮ್ಮ ಅಂತೇಳಿ ಕೊಟ್ಟು ಕಳಿಸಿದ್ದಾರೆ. ಇನ್ನು ಇಡ್ಲಿ ಪಾತ್ರೆ ಹೇಳಿದ್ದೆ, ಹಾಳಾಗ್ಬಿಟ್ಟಿತ್ತು ನಂದು ಇಡ್ಲಿ ಪಾತ್ರೆ. ಅಂದರೆ ಇಡ್ಲಿ ಕುಕ್ಕರ್ ಇದ್ದಿದ್ದು ಸ್ಟೀಲಿದ್ದು ಬರುತ್ತಲ್ವ ಅದು ಕೆಳಗಡೆ ಸ್ವಲ್ಪ ತೂತ ಬಿದ್ದುಬಿಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ಅಲ್ಲಿ ತೊಗೊಂಡಿದ್ರು ಲಾಸ್ಟ್ ಟೈಮ್ ನಮ್ಮ ಅತ್ತೆ, ಒಂದು ಚೆನ್ನಾಗಿದೆ ಅಂತ ಹೇಳಿದ್ದೆ. ಅದಕ್ಕೆ ಇನ್ನೊಂದು ಸಲ ಬರೋ ಅಷ್ಟರಲ್ಲಿ ಇನ್ನೊಂದು ತೆಗೆದಿಟ್ಕೊಂಡಿರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರೇ ತೆಗೆದಿಟ್ಕೊಂಡಿದ್ರು. ಅದನ್ನೊಂದು ಇಡ್ಲಿ ಪಾತ್ರೆ ಇಸ್ಕೊಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ, ವೆಯ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನು ಬರ್ತಾ ಡಿಮಾರ್ಟಲ್ಲಿ ಪಿಲ್ಲೋಸ್ ತೊಗೊಬಂದೆ ಅಂತ ಹೇಳಿದ್ನಲ್ವ, 399 ಅಷ್ಟೇ. ಇದು ಪಿಲ್ಲೋಸ್ ಮಕ್ಕಳಿಗೆ ಅಂತೇಳಿ ತೊಗೊಂಡಿರೋದು. ಬಾಳಿಕೆ ಹೇಗೆ ಬರುತ್ತೋ ಗೊತ್ತಿಲ್ಲ, ಒಂದು ಸಲ ನೋಡಿನ ಚೆನ್ನಾಗಿ ಏನಾದರೂ ಬಾಳಿಕೆ ಬಂತಂದರೆ ಇನ್ನೊಂದೆರಡು ತೊಗೊಂಡ್ರೆ ಆಗುತ್ತೆ ಅಂತೇಳಿ 2 ಮಾತ್ರ ತೊಗೊಬಂದಿದ್ದೀನಿ. ಅಂದರೆ ಕೆಲವೊಂದು ಫುಲ್ಲು ಇದಾಗ್ಬಿಡ್ತವೆ ಬಳಸ್ತಾ ಆ ರೀತಿ ಆಗುತ್ತೋ ಅಥವಾ ಇದೇ ರೀತಿಯಾಗಿ ಚೆನ್ನಾಗೇ ಇರುತ್ತೋ ಗೊತ್ತಿಲ್ಲ, ನೋಡಬೇಕು. ಯೂಸ್ ಮಾಡಿದ್ಮೇಲೆ ನೋಡ್ತೀನಿ ಯಾವ ರೀತಿ ಇರುತ್ತೆ ಅಂತ. ಚೆನ್ನಾಗಿದ್ದರೆ ಇನ್ನೊಂದೆರಡು ತೊಗೊಬರೋಣ ಅಂದ್ಕೊಂಡಿದ್ದೀನಿ. ಇನ್ನು ಅದು ಹೇಳಿದ್ನಲ್ವ ಒಂದು ಬೆಡ್ ಕವರ್ ತೊಗೊಬಂದೆ ಅಂತ, ಇದು ಅಷ್ಟೇ 399. ಕಾಟನ್ನು ಚೆನ್ನಾಗಿದೆ. ಅಂದರೆ ಅಲ್ಲಿ ಸುಮಾರು ತೊಗೊಬಂದಿದ್ದೀನಿ, ಒಂದು 2-3 ತೊಗೊಬಂದಿದ್ದೀನಿ.
ಯಾವುದೂ ಏನೂ ಆಗಿಲ್ಲ, ಚೆನ್ನಾಗಿ ಬಾಳಿಕೆ ಬಂದಿದೆ. ಹಾಗಾಗಿ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಬಂದಿದ್ದೀನಿ. ಇದರಲ್ಲೇ ಒಂಥರ ಕಲರ್ ಇದೆ, ಅದರಲ್ಲೇ ಒಂಥರ ಕಲರ್ ಕಾಣಿಸ್ತಾ ಇದೆ ಇದು. ಇದು ಸ್ವಲ್ಪ ಗ್ರೀನಿಶ್ ಬರುತ್ತೆ, ಈ ರೀತಿ ಬ್ಲೂ ಥರ ಕಾಣಿಸ್ತಾ ಇಲ್ಲ, ಇದರಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಹೇಗಿತ್ತು ಈ ವಿಡಿಯೋ, ನಿಮ್ಗೇನಾದರೂ ಇಷ್ಟ ಆಯಿತಾ ಅಂತೇಳಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.